ಹಾಯ್ ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ಈ ವಿಡಿಯೋಸ್ ಎಲ್ಲ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ನಮ್ಮ ವಿಡಿಯೋಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಬ್ಬ, ಬೆಳಗ್ಗಿದ ಕೆಲಸ ಎಲ್ಲ ಕಂಪ್ಲೀಟ್ ಆಯಿತು. ಇವಾಗ ಮಧ್ಯಾಹ್ನ ಕಡೆಗೆ ಒಂದು ರೆಡಿ ಮಾಡಬೇಕು. ಮಧ್ಯಾಹ್ನ ಊಟಕ್ಕೆ ಯಾರು ಮನೆಗೆ ಬರ್ತಾರೆ ಅನ್ನೋದನ್ನು ಕೇಳಿ ಮಾಡಿದ್ರಾಯ್ತು. ಇಲ್ಲ ಅಂದರೆ ಸುಮ್ಮನೆ ಅಡುಗೆ ಎಲ್ಲ ವೇಸ್ಟ್ ಆಗಿಬಿಡುತ್ತೆ. ಅವಾಗ ಫೋನೊಂದು ಹಚ್ಚಬೇಕು. ಅವು ಬಟ್ಟೆ ಡಿಸೈನಿಂದೆಲ್ಲ ಕೊಟ್ಟು ಕಳಿಸೈತಿ. ಇಸ್ಕೊಂಡ್ರೆ ಏನು ಮಾಡಿದ್ರೆ ಅನ್ನೋದು ಕೇಳಬೇಕು. ಬೆಳಗ್ಗೆಯಿಂದ ಕೆಲಸದಲ್ಲಿ ಕೇಳೇ ಇಲ್ಲ. 2 ದಿನ ನಾನು ಕಿಚನ್ ಕಡೆ ಹೋಗಿಲ್ಲ ಅಂತ ಕಿಚನ್ ಎಲ್ಲ ಗಬ್ಬೆದ್ದೋಗ್ಬಿಟ್ಟಿತ್ತು. ಕ್ಲೀನ್ ಮಾಡಿದ ಮೇಲೆ ಇವಾಗ ಸಮಾಧಾನ ಅನ್ನಿಸ್ತಾ ಇದೆ ನನಗಂತೂ. ಫೋನ್ ಎಲ್ಲಿಟ್ಟೆ ನಾನು? ಅಯ್ಯೋ, ಇಲ್ಲೇ ಹೊರಗಡೆ ಇಟ್ಟು ಬಂದೆಲ್ಲ. ಅಯ್ಯೋ, ಇದೇನಿದು? ಇಲ್ಲೂ ಇಲ್ಲಲ್ಲ ನೇತ್ರ. ಕೆಳಗಡೆ ಹಾಲಲ್ಲಿ, ಕಿಚನಲ್ಲಿ ಎಲ್ಲ ಕಡೆ ನೋಡಿದೆ. ಮತ್ತೆಲ್ಲೋದ್ಲು? ನೇತ್ರ, ನೇತ್ರ. ಹಾಂ ರೀ, ಬಂದೆ, ಒಂದೇ ನಿಮಿಷ. ಅಬ್ಬಾ, ಅಂತೂ ಸಿಕ್ಲಲ್ಲ. ಅಯ್ಯೋ ದೇವ್ರಿ, ಈ ನೇತ್ರನ ಹುಡುಕಕ್ಕೆ ಇಡೀ ಮನೆಯೆಲ್ಲ ತಿರುಗಾಡ್ಬೇಕಾಯ್ತು ನಾನು. ಅಂತೂ ಸಿಕ್ಲಲ್ಲ. ಇಲ್ಲ ಅಂದರೆ ಆಫೀಸಿಗೆ ಆಲ್ರೆಡಿ ಡ್ಯಾಡಿ 10 ಸಲ ಆಯಿತು ಕಾಲ್ ಮಾಡೋಕಂತ, ಇನ್ನೂ ಮನೆ ಬಿಟ್ಟಿಲ್ಲನ ಅಂತ. ಈ ನೇತ್ರ ನೋಡಿದರೆ ಇನ್ನೂ ನನ್ನ ಕಣ್ಮುಂದೆ ಬರ್ತಾನೇ ಇಲ್ಲ. ಏನು ರೀ, ಆಫೀಸ್ಗೆ ಹೋಗ್ಬಿಟ್ಟು ಇಲ್ಲಿಗೆ ಬಂದಿದ್ದೀರಲ್ಲ, ಯಾಕೆ ಏನಾದರೂ ಬೇಕಿತ್ತಾ? ಹಾಂ, ಬೇಕಿತ್ತು. ಅದಕ್ಕೋಸ್ಕರ ನಿನ್ನನ್ನೇ ಕೇಳೋಣ ಅಂತ ಬಂದೆ. ಹೌದಾ, ಏನು ಬೇಕಿತ್ರಿ? ನೀನೇ ಬೇಕಿತ್ತು. ರೀ, ನೀವಂತೂ. ಅರೆ, ಇದು ಒಳ್ಳೆ ಆಯ್ತು ಬಿಡು. ನಾಚ್ಕೊಳ್ಳೋದಂತೂ ಮಸ್ತ್ ನಾಚ್ಕೋತಿ ಬಿಡು ನೀನು. ನಾಚ್ಕೊಂಡಾಗಂತೂ ಇನ್ನೂ ಕ್ಯೂಟ್ ಕಾಣಿಸ್ತೀಯ ನೋಡು. ರೀ, ಮಾತಾಡಿದ್ದು ಸಾಕು, ಆಫೀಸ್ಗೆ ಹೋಗ್ರಿ. ಇವತ್ತು ಆಫೀಸಲ್ಲಿ ಮೀಟಿಂಗ್ ಇದೆ ಅಂತ ಹೇಳಿದ್ರೆ ತಾನೇ ಮಾವ. ಮತ್ತೆ ಇನ್ನೂ ಆಫೀಸ್ಗೆ ಹೋಗೋದು ಬಿಟ್ಟು ಇಲ್ಲಿಗೆ ಯಾಕೆ ಬಂದ್ರಿ? ಅದು ನೇತ್ರ, ನಿನ್ನ ಹತ್ರ ಸಾರಿ ಕೇಳೋಣ ಅಂತ ಬಂದೆ. ನನ್ನ ಹತ್ರ ಸಾರಿನಾ? ಯಾಕ್ರಿ, ಏನಾಯ್ತು? ಎದಕ್ಕೆ ನನ್ನ ಹತ್ರ ಸಾರಿ ಕೇಳ್ತಾ ಇದ್ದೀರಾ? ನನ್ನಿಂದ ನಿನ್ಗೆ ಎಷ್ಟು ಬೇಜಾರಾಗ್ಬಿಡ್ತಲ್ಲ. ನಿನ್ನೆ ಫುಲ್ ಡೇ ನನ್ನಿಂದ ನೀನು ಅಳುವಂಗಾಯ್ತು. ನೀನು ಹೇಳಿದ್ದು ಒಂದೇ ಒಂದು ಮಾತನ್ನು ನಾನು ಯೋಚನೆ ಮಾಡಲಿಲ್ಲ. ನಿನಗೆ ಎಷ್ಟು ಬೇಜಾರು ಮಾಡಿಬಿಟ್ಟೆಲ್ಲ. ಅದಕ್ಕೋಸ್ಕರ ನನಗೆ ಇವಾಗ ಒಂಥರ ಅನ್ನಿಸ್ತಾ ಇದೆ. ಅದಕ್ಕೆ ಸಾರಿ ನೇತ್ರ. ಅಯ್ಯೋ, ಇರಲಿ ಬಿಡ್ರಿ. ಅದನ್ನೇ ಎಷ್ಟು ಸಲ ಪದೇ ಪದೇ ಸಾರಿ ಅಂತ ಕೇಳ್ತೀರಾ. ಪರವಾಗಿಲ್ಲ, ಇವಾಗೆಲ್ಲ ಮುಗಿದೋಗಿದೆ. ಒಟ್ಟಿನಲ್ಲಿ ಎಲ್ಲ ಚಲೋನ ಆಯ್ತಲ್ಲ, ಅಷ್ಟೇ ಸಾಕು ಬಿಡ್ರಿ. ನಿನಗೆ ಗೊತ್ತಾ ನೇತ್ರ, ನಮ್ಮ ಮನೆಯಲ್ಲಿ ಡ್ಯಾಡಿ, ಮಮ್ಮಿ, ಅಕ್ಕ, ಚಿನ್ನಿ ಎಲ್ಲರೂ ಎಷ್ಟು ಖುಷಿಯಾಗಿದ್ದಾರೆ ಗೊತ್ತಾ. ಇಷ್ಟು ದಿನ ಎಲ್ಲ ಇದ್ರೂ ಏನೋ ಒಂದು ಖುಷಿ ಎಲ್ಲರ ಮುಖದಲ್ಲೂ ಮಿಸ್ ಆಗಿತ್ತು. ಆದರೆ ಇವಾಗ ಎಲ್ಲರೂ ಎಷ್ಟು ಖುಷಿಯಾಗಿದೆ ಅಂದ್ರೆ, ಡ್ಯಾಡಿ ಅಂತೂ ಇವತ್ತು ಬೆಳಗ್ಗೆ ಎದ್ದು ಆರಾಮಾಗಿ ಫ್ರೆಶ್ ಆಗಿ ನಾಷ್ಟ ಮಾಡಿ ಎಷ್ಟು ಖುಷಿಯಿಂದ ಮನಸ್ಸನ್ನು ಹಳವಾರ ಮಾಡ್ಕೊಂಡು ಆಫೀಸ್ಗೆ ಹೋದ್ರೆ ಗೊತ್ತಾ. ಅವ್ರ ಮುಖದಲ್ಲಿ ಏನೂ ಚಿಂತೆನೇ ಇಲ್ಲಾಗಿತ್ತು ನೋಡಿ ಇವತ್ತು. ಬಿಸ್ನೆಸ್ನಲ್ಲಿ ಏನೋ ಟೆನ್ಷನ್ ಬಂದ್ರೂ, ಏನೇ ಪ್ರಾಬ್ಲಮ್ ಬಂದ್ರೂ ಅದು ಏನು ನಮಗೇನು ಅಷ್ಟೇನು ಭಯ ಅನಿಸೋದಿಲ್ಲ. ಹೇಗೋ ಒಂದು ಸಾಲ್ವ್ ಮಾಡಿಬಿಡ್ತೀವಿ. ನಾನು ಅಥವಾ ಇಲ್ಲಾಂದರೆ ಡ್ಯಾಡಿ, ಇಲ್ಲ ಚರಣ್, ಯಾರಾದರೂ ಒಟ್ಟಿನಲ್ಲಿ ಸಾಲ್ವ್ ಮಾಡಿಬಿಡ್ತೀವಿ. ಆದರೆ ಈ ಮನೆಯಲ್ಲಿತ್ತಲ್ಲ ಪ್ರಾಬ್ಲಮ್, ಅಕ್ಕನ ಜೀವನದ್ದು, ಅದ್ರ ಬಗ್ಗೆ ನಮಗೆಲ್ಲರಿಗೂ ದೊಡ್ಡ ಚಿಂತೆ ಆಗಿಬಿಟ್ಟಿತ್ತು. ಹೇಗಪ್ಪ ಮುಂದೆ ಖುಷಿದು ಹೇಗೆ ಅಂತ ಎಲ್ಲರೂ ಚಿಂತೆ ಮಾಡ್ತಿದ್ರು. ನೀನು ಬಂದು ನಮ್ಮ ಮನೆ ದೊಡ್ಡ ಪ್ರಾಬ್ಲಮ್ನ ಸಾಲ್ವ್ ಮಾಡಿಬಿಟ್ಟಿನಿ ನೋಡಿ ನೇತ್ರ. ನಿನ್ನನ್ನು ಹೆಂಡತಿಯಾಗಿ ಪಡೆಯೋಕೆ ನಾನು ನಿಜವಾಗ್ಲೂ ಪುಣ್ಯ ಮಾಡಿದ್ದೀನಿ ನೋಡು. ಅಯ್ಯೋ, ಅಷ್ಟು ದೊಡ್ಡ ಮಾತಿದಕ್ಕೆ ಮಾತಾಡ್ತೀರಿ? ಈ ಮನೆ ಸೊಸೆ ಆದಮೇಲೆ ಕೆಲವೊಂದು ಜವಾಬ್ದಾರಿನ ನಾನು ನಿಭಾಯಿಸಲೇಬೇಕಾಗತ್ತೆ. ನನಗೆ ಬಂದ ಮೇಲೆ ಅರ್ಥ ಆಯಿತು ಇಲ್ಲಿ ಏನು ಪ್ರಾಬ್ಲಮ್ ಇದೆ ಏನು ಅಂತ. ಅದಕ್ಕೆ ನನ್ನ ಕೈಲಾದಷ್ಟು ನಾನು ಪ್ರಯತ್ನ ಪಟ್ಟೆ ಸಾಲ್ವ್ ಮಾಡೋದಕ್ಕೆ. ಕೊನೆಗೋದು ಸಾಲ್ವ್ ಆಯ್ತಲ್ಲ, ಅಷ್ಟೇ ಸಾಕು. ಸರಿ, ಇಲ್ಲೇ ಮಾತಾಡ್ಕೋತಾ ನಿಂತ್ಕೋತೀರಾ ಅಥವಾ ಆಫೀಸ್ಗೆ ಹೋಗ್ತೀರಾ? ಸರಿ ಮೇಡಮ್ನವರೇ, ನಾನು ಆಫೀಸ್ಗೆ ಹೋಗ್ತೀನಿ. ಬಾಯ್. ರೀ, ಇವತ್ತು ಮಧ್ಯಾಹ್ನಕ್ಕೆ ಊಟಕ್ಕೆ ಮನೆಗೆ ಬರ್ತೀರಿ ತಾನೇ ನೀವು ಮತ್ತು ಮಾವ? ಅಯ್ಯೋ ಇಲ್ಲ ನೇತ್ರ, ಇವತ್ತು ನಾನು ಡ್ಯಾಡಿ ಯಾರೂ ಮನೆಗೆ ಬರೋದಿಲ್ಲ ನಾವು. ಯಾಕಂದರೆ ಇವತ್ತು ಆಫೀಸಲ್ಲಿ ದೊಡ್ಡ ಮೀಟಿಂಗ್ ಇದೆ. ಅದು ನಡೆಯೋದಕ್ಕೆ ಅದು ಮುಗಿಯೋಷ್ಟಿಗೆ ಇವತ್ತು ಡೇನೇ ಫುಲ್ ಆಗುತ್ತೆ ಅನ್ಸುತ್ತೆ. ಅದಕ್ಕೆ ಇವತ್ತು ಊಟದ್ದೆಲ್ಲ ಅಲ್ಲೇ ಆಫೀಸಲ್ಲೇ ಇರುತ್ತೆ. ನೀವು ನಿಮ್ಗೆ ಎಷ್ಟು ಬೇಕು ನೋಡಿ ಅಷ್ಟೇ ಅಡುಗೆ ಮಾಡ್ಕೊಳ್ಳಿ, ಸರಿನಾ? ಹೌದಾ, ಹಾಗಾದರೆ ನಾನೇ ತೊಗೊಂಡು ಬಂದುಬಿಡ್ಲಾ ನಿಮ್ಗೆ ಬಾಕ್ಸ್ನ ಆಫೀಸಿಗೆ? ಅಯ್ಯೋ ಬೇಡ ನೇತ್ರ, ಯಾಕಂದರೆ ಬಿಸ್ನೆಸ್ ಪಾರ್ಟ್ನರ್ಸ್ ಎಲ್ಲ ಬರ್ತಾ ಇದ್ದಾರೆ ಇವತ್ತು. ಬೇಡ, ಭಾಳ ಜನ ಆಗಿಬಿಡ್ತಾರೆ, ಸುಮ್ಮನೆ ನಿಂಗೆ ಹೆವಿ ಆಗುತ್ತೆ. ಅದೇನು ಬೇಡ, ನಾವು ನೈಟ್ ಮನೆಗೆ ಬಂದು ಊಟ ಮಾಡ್ತೀವಿ. ಮಧ್ಯಾಹ್ನದ ನೀನೇನು ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗಬೇಡ. ಆದರೆ ಈವ್ನಿಂಗ್ ಬೇಗ ಬರ್ತೀವಂತೆ, ಸರಿನಾ? ಸರಿ ರೀ. ಆಫೀಸ್ ಕೆಲಸ ಅಂತ ಊಟ ಮಾಡಿದೆ ಹಾಗೆ ಉಪವಾಸ ಇರೋದಕ್ಕೆ ಹೋಗಬೇಡಿ. ಕರೆಕ್ಟ್ ಟೈಮ್ಗೆ ಊಟ ಮಾಡಿ, ಸರಿನಾ? ಹಾಗೆ ಆಫೀಸ್ ರೀಚ್ ಆದ ತಕ್ಷಣ ಒಂದು ಕಾಲ್ ಮಾಡಿ, ಮಧ್ಯಾಹ್ನ ಊಟ ಆದಮೇಲೆ ಕಾಲ್ ಮಾಡಿ, ಹಾಗೆ ಮನೆಗೆ ಬರೋ ಮುಂದೆ ಕಾಲ್ ಮಾಡಿ ನನಗೆ, ಸರಿನಾ? ಸರಿ ನೇತ್ರ, ನೀ ಹೇಗೆ ಹೇಳಿದೀಯಾ ಹಾಗೆ ಮಾಡ್ತೀನಿ, ಓಕೆನಾ? ನೀನು ಅಷ್ಟೇ ಮಧ್ಯಾಹ್ನ ಕರೆಕ್ಟ್ ಟೈಮಿಗೆ ಊಟ ಮಾಡಿಬಿಡು. ಆಮೇಲೆ ಕರೆಕ್ಟ್ ಟೈಮಿಗೆ ಟಿಫಿನ್ ಎಲ್ಲ ಮಾಡು. ಮನೆಯಲ್ಲಿ ಕೆಲಸ ಇಡೀ ದಿನ ಇರೋದೇ, ನೀ ಕೆಲಸ ಮುಗಿಯೋ ತನಕ ನಾವು ಊಟ ಮಾಡಲ್ಲ ಅಂತ ಹೇಳೋದಕ್ಕೆ ಹೋಗ್ಬೇಡ. ಕರೆಕ್ಟ್ ಟೈಮಿಗೆ ಊಟ ಮಾಡು, ಆಮೇಲೆ ಕೆಲಸದ ಕಡೆ ಲಕ್ಷ್ಯ ಕೊಡು, ಸರಿನಾ? ಸರಿ ರೀ. ಸರಿ ಬಾಯ್. ಹಂಗಂದ್ರೆ ನಾನು ಆಫೀಸ್ಗೆ ಹೋಗ್ಬೇಕು, ಟೈಮ್ ಆಗುತ್ತೆ. ಸರಿ ನಡೀರಿ, ಅಲ್ಲೇ ಇದ್ರ ಡೋರ್ ತನಕ ಬರ್ತೀನಿ ನಾನು.
ಖುಷಿ ಅಳಿಯಂದ್ರು ಸ್ಕೂಲಿಗೆ ಹೋದ್ರಾ? ಹಾಂ ಮಮ್ಮಿ, ಚಿನ್ನಿನ ಸ್ಕೂಲಿಗೆ ಬಿಟ್ಟು ಅವರು ಸ್ಕೂಲಿಗೆ ಹೋಗ್ತೀನಿ ಅಂತ ಹೋದರು. ಹೌದಾ? ಮಧ್ಯಾಹ್ನ ಊಟಕ್ಕೆ ಮನೆಗೆ ಬಾ ಅಂತ ಹೇಳ್ಬೇಕಿಲ್ಲ? ಇಲ್ಲ ಮಮ್ಮಿ, ಇವಾಗೇನೋ ಸ್ಕೂಲಲ್ಲಿ ಒಂದು ಸ್ವಲ್ಪ ಜಾಸ್ತಿ ಕೆಲಸ ಇದೆ ಅಂತೆ, ಹಾಗಾಗಿ ಮಧ್ಯಾಹ್ನ ಬರೋದಕ್ಕಾಗೋದಿಲ್ಲ, ನಾ ಬೇಕಾದರೆ ಈವ್ನಿಂಗ್ ಬೇಗ ಬರ್ತೀನಿ ಅಂತ ಹೇಳಿ ಹೋದರು. ಓ ಹೌದಾ? ಅತ್ತೆ, ಖುಷಿಯವರೇ, ಟೀ ಅಥವಾ ಕಾಫಿ ಏನಾದರೂ ತಂದು ಕೊಡ್ಲಾ? ಕುಡಿತೀರಾ? ಅಯ್ಯೋ ನೇತ್ರ, ಟೀ ಕಾಫಿ ಏನು ಬೇಡ, ಇವಾಗ ಟಿಫಿನ್ ಆದಮೇಲೆ ಎಲ್ಲ ಆಗಿದೆ ತಾನೆ. ನೀವು ಮೊದಲು ಕುತ್ಕೋಬಾ, ಒಂದು 5 ನಿಮಿಷ ಆರಾಮಾಗಿ ಕುತ್ಕೊಂಡು ಮಾತಾಡೋಣ, ಆಮೇಲೆ ಅಡುಗೆದು ಇಬ್ಬರು ಸೇರಿ ಮಾಡಿದ್ರಾಯ್ತು. ಬಾ, ನೀ ಕುತ್ಕೋಬಾ. ಅಯ್ಯೋ ಪರವಾಗಿಲ್ಲ ಖುಷಿಯವರೇ, ನೀವು ಆರಾಮಾಗಿ ಮಾತಾಡ್ಕೊಂಡು ಕೂತ್ಕೋರಿ, ನಾನು ಅಡುಗೆದ ಕೆಲಸ ಎಲ್ಲ ನಾನು ನೋಡ್ಕೋತೀನಿ. ನೇತ್ರ ಕುತ್ಕೋಬಾ, ಒಂದು 5 ನಿಮಿಷ ಆರಾಮಾಗಿ, ಆಮೇಲೆ ಅಡುಗೆದೆಲ್ಲ ಯೋಚನೆ ಮಾಡಿದ್ರಾಯ್ತು. ಇವಾಗ ಗಂಡ್ಮಕ್ಳಂದ್ರೂ ಯಾರು ಮನೆಗೆ ಊಟಕ್ಕೆ ಬರಲ್ಲ ಅಂದಿದ್ದಾರೆ, ನಾವೆಲ್ಲ ಏನಾದರೂ ಒಂದು ಮಾಡ್ಕೊಂಡ್ರಾಯ್ತು. ನೀ ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡ, ಮೊದಲು ಕುತ್ಕೋ. ಹೌದು ನೇತ್ರ, ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕಾಗಿತ್ತು, ಕುತ್ಕೋ. ಏನು ಹೇಳಿ ಖುಷಿಯವರೇ? ಮಮ್ಮಿ, ನಾನು ಮತ್ತು ನಮ್ಮ ಯಜಮಾನ್ರು ಚಿನ್ನಿ ಇವತ್ತು ಈವ್ನಿಂಗೇ ಮನೆ ಬಿಡ್ತೀವಿ, ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಯಾಕಮ್ಮ ಖುಷಿ, ಇಲ್ಲೇ ಇರಬೇಕಿಲ್ಲ? ಇಲ್ಲಾದರೂ ಯಾರಿದಾರ? ನಾವು ಅಷ್ಟ ಅಲ್ಲ, ಇಷ್ಟು ದೊಡ್ಡ ಮನೆಯಲ್ಲಿ ನಾವು ಅಷ್ಟೇ ಹೆಂಗಿರೋದು? ನೀನು ಹೆಂಗಾದರೂ ಮಾಡಿ ನಿನ್ನ ಗಂಡನಿಗೆ ಒಪ್ಸು, ಇಲ್ಲೇ ಇರಿ ಆರಾಮಾಗಿ. ನಿಮಗೆ ತಾನೇ ಅನ್ನೋರು ಆಡೋರು ಯಾರಿದ್ದಾರೆ ಹೇಳಿ ಈ ಮನೆಯಲ್ಲಿ? ಇಲ್ಲೇ ಇರಬೇಕಿಲ್ಲ? ಹೌದು ಖುಷಿಯವರೇ, ಇಲ್ಲಿ ತಾನೇ ನಿಮಗೆ ಯಾರು ಏನಂತಾರೆ ಹೇಳಿ? ಆರಾಮಾಗಿ ಇಲ್ಲೇ ಇರ್ರಿ, ಅಲ್ಲಿ ಯಾಕೆ ಹೋಗಿರ್ತೀರಾ? ನೀವು 3 ಜನ ಅಷ್ಟೇ. ಇಲ್ಲ ನೇತ್ರ, ಬೇಡ, ನನ್ನ ಗಂಡನಿಗೆ ಇಲ್ಲಿರೋದಕ್ಕಿಂತ ಅವ್ರ ಮನೆಯಲ್ಲಿರೋದೇ ಅವ್ರಿಗೆ ಭಾಳ ಖುಷಿ. ನನಗೂ ಅಷ್ಟೇ, ನಾನು ಇನ್ಮೇಲೆ ನನ್ನ ಗಂಡನ ಜೊತೆ ನನ್ನ ಗಂಡನ ಮನೆಯಲ್ಲಿನೇ ಇರ್ತೀನಿ. ಅವ್ರ ಖುಷಿನೇ ನನ್ನ ಖುಷಿ. ಇಷ್ಟು ದಿನ ಅವ್ರಿಗೆ ಇಷ್ಟೆಲ್ಲ ನೋವು ಮಾಡಿದ್ದೀನಿ ನಾನು, ಇನ್ಮೇಲಾದರೂ ಅವ್ರಿಗೆ ಹೆಂಗೆ ಇಷ್ಟನೋ ಹಾಗೆ ಇರೋದಕ್ಕೆ ಟ್ರೈ ಮಾಡ್ತೀನಿ ನಾನು. ಅವಾಗವಾಗ ಹೋಗೋದು ಬರೋದು ಎಲ್ಲ ಮಾಡ್ತಾಯಿರ್ತೀನಿ, ಬಟ್ ನಾ ಮಾತ್ರ ಇವತ್ತು ಈವ್ನಿಂಗ್ ಎಲ್ಲರೂ ಬಿಡ್ತಾಯಿದ್ದೀವಿ ನಾವು. ಖುಷಿ ಬೇಡಮ್ಮ, ನೀನನ್ನು ಬಿಟ್ಟು ನಮ್ಮ ಕೈಯಾಗಿರೋದಾಗೋದಿಲ್ಲ. ಅಳಿಯಂದ್ರಿಗೆ ಬೇಕಾದರೆ ನಾನು ನಿಮ್ಮ ಡ್ಯಾಡಿ ಹೇಗಾದರೂ ಮಾಡಿ ಒಪ್ಪಿಸ್ತೀವಿ ತಗೋ. ಇಲ್ಲ ಮಮ್ಮಿ, ಪ್ಲೀಸ್ ಅರ್ಥ ಮಾಡ್ಕೊರಿ, ನನ್ನ ಗಂಡನಿಗೆ ಇಲ್ಲಿರೋದು ಇಷ್ಟ ಇಲ್ಲ. ಯಾಕಂದರೆ ನಿಮಗೂ ಗೊತ್ತವ್ರು ಎಷ್ಟು ಸ್ವಾಭಿಮಾನಿ ಇದ್ದಾರೆ ಅಂತಂದು, ಅದಕ್ಕೋಸ್ಕರ ಬೇಡ ಮಮ್ಮಿ, ಅಲ್ಲೇ ಇರ್ತೀವಿ. ನಿಮ್ಗೆ ಯಾವಾಗ ಬೇಕನ್ಸುತ್ತೆ ಅವಾಗ ಆರಾಮಾಗಿ ಮನೆಗೆ ಬರ್ರಿ, ಇರ್ರಿ. ಹಾಗೆ ನಾನು ಅಷ್ಟೇ, ನನಗೆ ಯಾವಾಗ ನಿಮ್ಮನ್ನು ನೋಡ್ಬೇಕಂತ ಅನಿಸುತ್ತೆ, ಮನೆಗೆ ಬರಬೇಕಂತ ಅನಿಸುತ್ತೆ, ಅವಾಗ ನಾನು ಬರ್ತಾ ಇರ್ತೀನಿ. ಏನೂ ತಲೆ ಕೆಡಿಸ್ಕೋಬೇಡಿ. ಅಲ್ಲ, ಅಯ್ಯೋ ಇಷ್ಟು ದಿನ ಮನೆಯಲ್ಲಿದ್ದು ಇವಾಗ ಅಲ್ಲಿ ಹೋಗ್ತೀನಿ ಅಂತ ಅಂತಿರಲ್ಲ, ಅದು ಅಲ್ದ ಚಿನ್ನಿನ ಬಿಟ್ಟು ನಮ್ಮ ಕೈಲಿ ಇರೋದಕ್ಕಾಗೋದೇ ಇಲ್ಲ ಗೊತ್ತಾ? ದಿನಕ್ಕೆ ಒಂದು ಸಲನಾದರೂ ಆಕೆ ಮುಖ ನೋಡಲಿಲ್ಲ ಅಂದರೆ ಸಮಾಧಾನನೇ ಆಗೋದಿಲ್ಲ ನನಗೆ. ಏನು ಮಾಡೋದು ಮಮ್ಮಿ, ನನ್ನ ಗಂಡನಿಗೆ ಹೆಂಗೆ ಇಷ್ಟನೋ ಹಾಗೆ ಇರೋದು ಇಷ್ಟ ನನಗೂ. ಅದು ಅಲ್ಲದೆ ಹೆಣ್ಮಕ್ಳು ಎಷ್ಟು ದಿನ ಅಂತ ತವ್ರ ಮನೆಯಲ್ಲಿರೋದು ಹೇಳು? ನಾಳೆ ಯಾರಾದರೂ ಬಂದು ನನ್ನ ಗಂಡನಿಗೆ ಅಯ್ಯೋ ನೀವು ಮನೆ ಹಳೆ ಆಗಿದ್ದೀರಾ ಅಂತಂದರೆ ಅವ್ರಿಗೆ ಮನಸ್ಸಿಗೆ ಭಾಳ ಅಂದ್ರೆ ಭಾಳ ನೋವಾಗುತ್ತೆ ಮಮ್ಮಿ. ಅದಕ್ಕೆ ಬೇಡ, ಇಷ್ಟು ದಿನ ಆಗಿದ್ದೆ ಸಾಕು. ನಾ ಇನ್ಮೇಲೆ ನನ್ನ ಗಂಡನ ಜೊತೆ ಗಂಡನ ಮನೆಯಲ್ಲಿನೇ ಇರ್ತೀನಿ ಮಮ್ಮಿ, ಪ್ಲೀಸ್. ಅತ್ತೆ ಒಪ್ಕೊರಿ ಅತ್ತೆ, ಇನ್ಮೇಲಾದರೂ ಗಂಡ ಹೆಂಡತಿ ಮಗಳು ಖುಷಿಯಾಗಿರಲಿ ಬಿಡಿ. ಅದು ಅಲ್ಲದೆ ಶಶಿರವರಿಗೆ ಇಲ್ಲಿರೋದಕ್ಕಿಷ್ಟ ಇಲ್ಲ, ಅವರಿಗೆ ಅವ್ರ ಮನೆಯಲ್ಲಿನೇ ಇರೋದಕ್ಕಿಷ್ಟ. ಅವ್ರಿಗೆ ಹೆಂಗೆ ಇಷ್ಟನೋ ಹಾಗೇ ಇರಲಿ ಅವರು. ಪ್ಲೀಸ್ ಬೇಡ ಅನ್ಬೇಡತ್ತೆ. ಅದು ಅಲ್ಲದೆ ನಾಳೆ ಯಾರಾದರೂ ಬಂದು ಖುಷಿಯವರಿಗಾಗಲಿ ಆಮೇಲೆ ಶಶಿರವರಿಗಾಗಲಿ ಒಂದೇ ಒಂದು ಮಾತು ಅನ್ನೋದು ಬೇಡ. ಅದಕ್ಕೆ ಪ್ಲೀಸ್ ಅತ್ತೆ, ಅವರು ಅಲ್ಲಿ ಇರ್ತೀನಂತ ಅಂತಾರಲ್ಲ, ಅಲ್ಲೇ ಇರಲಿ. ಅತ್ತೆ, ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಶಶಿರಣ್ಣ ಅವರಿಗೆ ಇಲ್ಲಿರೋದಕ್ಕಿಂತ ಅವ್ರ ಮನೆಯಲ್ಲಿರೋದು ಅವ್ರಿಗೆ ಭಾಳ ಖುಷಿ. ಅದು ಅವ್ರು ಕಟ್ಸಿದ ಮನೆಯಲ್ಲಿ ಅವ್ರ ಹೆಂಡತಿ ಮಗಳು ಇರೋದು ಅಂದರೆ ಅವ್ರಿಗೆ ಭಾಳ ಖುಷಿ. ಅವ್ರಿಗೆ ಹೆಂಗೆ ಖುಷಿನೋ ಹಾಗೆ ಇರಲಿ ಬಿಡಿ ಅತ್ತೆ, ಫೋರ್ಸ್ ಮಾಡೋದು ಬೇಡ. ಬೇಕಾದ್ರೆ ಅಲ್ಲಿ ಆರಾಮಾಗಿರಲಿ, ನಮಗೆ ಯಾವಾಗ ಬೇಕು ಅವ್ರು ಇಲ್ಲಿಗೆ ಬರಲಿ, ನಮಗೆ ಯಾವಾಗ ಬೇಕನ್ಸುತ್ತೆ ನಾವು ಅಲ್ಲಿಗೆ ಹೋದ್ರಾಯ್ತು. ಹೌದು ಮಮ್ಮಿ, ಪ್ಲೀಸ್ ಮಮ್ಮಿ ಒಪ್ಕೊರಿ. ಸರಿನಮ್ಮ, ಆಯಿತು, ನಿಮ್ಗೆ ಹೆಂಗೆ ಇಷ್ಟನೋ ಹಂಗೆ ಮಾಡಿರಿ. ಒಟ್ಟಿನಲ್ಲಿ ನೀನು ನಿನ್ನ ಗಂಡ ನಿನ್ನ ಮಗಳು ಖುಷಿಯಾಗಿದ್ರೆ ಅಷ್ಟೇ ಸಾಕು ನನಗೂ ನಿಮ್ಮ ಡ್ಯಾಡಿಗೆ. ಸರಿ ತಗೋರಮ್ಮ, ಮತ್ತು ಬಟ್ಟೆ ಗಿಟ್ಟಿ ಎಲ್ಲ ಪ್ಯಾಕ್ ಮಾಡ್ಕೋಬೇಕಲ್ಲ, ಮಾಡ್ಬರಿ. ಮತ್ತು ನೇತ್ರ, ಸ್ವಲ್ಪ ನನಗೆ ಬಟ್ಟೆ ಪ್ಯಾಕ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತೀಯಾ? ಸಿಕ್ಕಾಪಟ್ಟೆ ಬಟ್ಟೆ ಇದ್ದಾವೆ, ಅದಕ್ಕೋಸ್ಕರ. ಅಯ್ಯೋ ಖುಷಿಯವರೇ, ಅದನ್ನು ಯಾಕೆ ಕೇಳ್ತೀರಾ? ನೀವೇನು ತಲೆ ಕೆಡಿಸ್ಕೋಬೇಡಿ, ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ. ನೀವು ಜಸ್ಟ್ ಬಟ್ಟೆ ತೆಗೆದುಕೊಡಿ ನಿಮ್ಮ ಕಬೋರ್ಡಿಂದ, ಮಿಕ್ಕಿದೆಲ್ಲ ನಾನು ಮಡಚಿ ಎಲ್ಲನೂ ಪ್ಯಾಕ್ ಮಾಡೋ ಜವಾಬ್ದಾರಿ ನಂದು. ಆಮೇಲೆ ಒಂದು ಮಾತು ಖುಷಿಯವರೇ, ಪ್ಲೀಸ್, ನಿಮ್ಗೆ ಸ್ಯಾಟರ್ಡೇ ಸಂಡೇ ರಜೆ ಇರುತ್ತಲ್ಲ ಚಿನ್ನಿ ಸ್ಕೂಲಿಗೆ, ಆವಾಗ ಪ್ಲೀಸ್ ಬರೋದು ಹೋಗೋದು ಮಾಡ್ತಾಯಿರಿ. ನನಗೂ ಚಿನ್ನಿನ ನೋಡದೆ ಇರೋದಕ್ಕೆ ಆಗೋದಿಲ್ಲ, ಭಾಳ ಹಚ್ಕೊಂಡ್ಬಿಟ್ಟಿದ್ದೀನಲ್ಲ, ಅದಕ್ಕೋಸ್ಕರ ಪ್ಲೀಸ್ ಖುಷಿಯವರೇ, ಇದೊಂದು ನನ್ನ ರಿಕ್ವೆಸ್ಟ್. ಸರಿ ನೇತ್ರ, ನನಗಾದ್ರೆ ನಾ ಬರ್ತೀನಿ, ಇಲ್ಲಾಂದರೆ ನೀನಾದರೂ ಬಾ. ಹೇಗೋ ಸಾಗರ್ ಆಫೀಸ್ಗೆ ಹೋಗಿರ್ತಾನಲ್ಲ, ನೀನು ಫ್ರೀ ಇರ್ತೀಯಲ್ಲ, ನೀನು ಮಮ್ಮಿ ಆವಾಗವಾಗ ಬರೋದು ಹೋಗೋದು ಮಾಡ್ತಾಯಿರಿ ನೀವು, ಸರಿನಾ? ಸರಿ ಖುಷಿಯವರೇ. ಒಂದೇ ನಿಮಿಷ, ನಾನು ಅವಳು ಸ್ಕೂಲಿಗೆ ಮುಟ್ಟಿದ್ರು ಇನ್ನೂ ಫೋನ್ ಮಾಡ್ತೀನಿ ಅಂತ ಅಂದಿದ್ರು, ಇನ್ನೂ ಫೋನೇ ಮಾಡಿಲ್ಲ. ನಾನು ಸ್ವಲ್ಪ ನನ್ನ ಫೋನ್ ನೋಡ್ಕೊಂಡು ಬರ್ತೀನಿ, ಹಾಗೆ ಅವ್ರಿಗೆ ಕಾಲ್ ಮಾಡಿ ಬರ್ತೀನಿ. ಸರಿ. ನೋಡಿದ್ರಾ ಅತ್ತೆ, ಇಬ್ಬರು ಗಂಡ ಹೆಂಡತಿ ಇವಾಗ ಎಷ್ಟು ಖುಷಿಯಾಗಿದ್ದಾರೆ. ಖುಷಿಯವ್ರ ಮುಖದಲ್ಲಿ ಈ ಖುಷಿ ನೋಡಿ ಎಷ್ಟು ದಿನ ಆಗಿತ್ತಲ್ವಾ? ನಿಜ ನಮ್ಮ ನೇತ್ರ, ನಿಜ. ನನ್ನ ಮಗಳ ಮುಖದಲ್ಲಿ ಈ ಖುಷಿ ನೋಡಿ ಎಷ್ಟೋ ವರ್ಷ ಆಗಿಬಿಟ್ಟಿತ್ತು. ಒಟ್ಟಿನಲ್ಲಿ ನನ್ನ ಮಗಳು ಆರಾಮಾಗಿ ಖುಷಿಯಾಗಿದ್ರೆ ಅಷ್ಟೇ ಸಾಕು.
ಅಯ್ಯೋ ಅತ್ಯಾರ ನೀವೇನು ತಲೆ ಕೆಡ್ಸ್ಕೊಬೇಡ್ರಿ. ಶಶಿರಣ್ಣ ಅವರು ಖುಷಿಯವ್ರನ್ನ ಭಾಳ ಚಂದ ನೋಡ್ಕೋತಾರೆ. ನೀವೇನು ತಲೆ ಕೆಡ್ಸ್ಕೊಬೇಡ್ರಿ. ಅವ್ರು 3 ಜನ ಆರಾಮಾಗಿ ಇರ್ತಾರೆ. ಅವ್ರಿಗೆ ಹೆಂಗೆ ಇರ್ಬೇಕು ಅನ್ಸುತ್ತೆ ಹಂಗೆ ಇರಲಿ ಬಿಡ್ರಿ. ಸರಿನಮ್ಮ, ಅದೇ ಸರಿ ಅನ್ಸುತ್ತೆ. ಅವ್ರಿಗೆ ಹೆಂಗೆ ಇಷ್ಟ, ಎಲ್ಲಿರ್ಬೇಕಂತ ಇಷ್ಟ ಅಲ್ಲೇ ಇರಲಿ ಆರಾಮಾಗಿ.